ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ಥರ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಇದು ರಾಮ ಗ್ರೀನ್ ಕಲರ್ ಸ್ಯಾರಿ. ಇದು ಕಸ್ಟಮರು ನಮಗೆ ಈ ಥರನೇ ಡಿಸೈನ್ ಮಾಡಿಕೊಡಿ ಅಂತ ಹೇಳಿದರು. ಬ್ಯಾಕಲ್ಲಿ ಈ ಥರ ಲೇಸಲ್ಲಿ ಲೈನ್ ಹಾಕ್ಕೊಡಿ ಮತ್ತು ಸ್ಲೀವಲ್ಲಿ ಹಾಕ್ಕೊಡಿ ಅಂತ ಹೇಳಿದರು. ಅವರು ಸ್ಲೀವ್ಗೆ ಫಸ್ಟು ಹೇಳಿರಲಿಲ್ಲ. ಆಮೇಲೆ ನಾನು ಬ್ಯಾಕಲ್ಲಿ ಮಾಡಿದ್ನಲ್ವ ಡಿಸೈನು, ಅದು ಸ್ಲೀವ್ಗೂ ಸ್ವಲ್ಪ ಹಾಕ್ತೀನಿ, ಅದಾದಮೇಲೆ ಸರಿ ಹಾಕಿ ಅಂತಂದರು. ಇದು ಪ್ರಿನ್ಸಸ್ ಕಟ್ ಬ್ಲೌಸು ಮತ್ತು ಪ್ಯಾಡ್ ಹಾಕ್ಸ್ಕೊಂಡಿದ್ದಾರೆ. ಇದು ಆನಂದ ಕಲರು ಬ್ಲೌಸು ಕಲರು. ಸ್ಯಾರಿಯಲ್ಲಿ 2-3 ಕಲರ್ ಬಂದಿದೆ. ಬ್ಲೌಸು ಒಂದೇ ಕಲರು ಮತ್ತು ಗೋಲ್ಡಲ್ಲ ಸಿಲ್ವರ್ ಕಲರಲ್ಲಿ ಬಾರ್ಡರ್ ಬಂದಿದೆ. ಇದು ಮತ್ತು ನೋಡಿ, ಈ ಸತಿ ಯಾವ ಬ್ಲೌಸ್ ಓದಿದ್ದೀನಿ ಅಂದರೆ ಇದು ಡಾರ್ಕ್ ಬ್ಲೂ ಕಲರ್ ಅನಿಸುತ್ತೆ. ಇದು ಆನಂದ ಕಲರಲ್ಲಿ ಡಾರ್ಕ್ ಆನಂದ ಕಲರ್ ಬರ್ತದೆ. ಬಾರ್ಡ್ರ್ ಬಂದು ಸಿಲ್ವರ್ ಕಲರಲ್ಲಿ ಬಂದಿದೆ. ಇದು ಬ್ಲೌಸ್ ಬಂದು ಸಿಲ್ವರ್ ಕಲರು ಆನಂದ ಕಲರು ಬ್ಲೂ ಮಿಕ್ಸಿಂಗಲ್ಲಿ ಬಂದಿದೆ. ಇದು ಅವರು ನನಗೆ ಗೋಲ್ಡ್ ಕಲರಲ್ಲಿ ಪೈಪಿಂಗ್ ಹೊಡ್ಕೊಡಿ ಮತ್ತು ಹಿಂದೆ ಡೋರಿ ಕಟ್ಕೊಡಿ, ಡೋರಿಗೆ 3 ಫ್ಲವರ್ ಹಾಕ್ಕೊಡಿ ಅಂತ ಹೇಳಿದರು. ಅವ್ರ ಸ್ಲೀವ್ ಬಂದು ಈಗ 9.5 ಇಂಚ್ ಇದೆ. ಇದು ಆಲ್ಮೋಸ್ಟ್ ಎಲ್ಲ ಈಗ ಉದ್ದ ಸ್ಲೀವ್ಗಳನ್ನೇ ಹಾಕ್ಸ್ಕೊತಾರೆ, ಶಾರ್ಟ್ ಸ್ವಲ್ಪ ಕಡಿಮೆ. ಇದು ವೈಟ್ ಕಲರು ರೆಡ್ ಕಲರು ಬಾರ್ಡ್ರ್. ಇದು ಸಹ ಸೇಮ್ ಅವರು ಅದೇ ಥರನೇ ಹೇಳಿದರು. ರೌಂಡ್ ಕಲರಲ್ಲಿ ನೆಕ್ ಮಾಡಿ ಮತ್ತು ಗೋಲ್ಡ್ ಕಲರಲ್ಲಿ ಫ್ರಂಟ್ ಬ್ಯಾಕಿಗೆ ಪೈಪಿಂಗ್ ಹೊಡೀರಿ ಅಂದರು. ಮತ್ತು ಹಿಂದೆ ಕಟ್ಟೋಕ್ಕೆ ಡೋರಿ ಸಹ ಹೇಳಿದರು. ಅವರು 3 ಫ್ಲವರ್ ಹಾಕ್ಕೊಡಿ ಅಂತ ಹೇಳಿದ್ರು ಅವರು. ಮತ್ತು ಇದು ಸಹ ಒಬ್ರದ್ದೇ. ಇದು 4 ಸ್ಯಾರಿ. ಮತ್ತು ಇದು ಪಿಂಕ್ ಕಲರ್ ಬಾರ್ಡ್ರು ಮತ್ತು ಯೆಲ್ಲೋ ಕಲರ್ ಮಿಕ್ಸಿಂಗ್ ಸ್ಯಾರಿ. ಇದು ಬ್ಲೂ ಕಲರು ಬ್ಲೌಸ್ ಪೀಸ್ ಇದೆ. ಇದು ಬೋಟ್ ನೆಕ್ ಡಿಸೈನ್ ಹೇಳಿರೋದು. ಡಿಸೈನ್ ಮಾಡಿದ್ದೀನಿ ಇದನ್ನು. ಮತ್ತು ಹಿಂದೆ ಕಟ್ಟೋಕ್ಕೆ ಡೋರಿ ಇದೇ ಥರನೇ ಬೇಕು ಅಂತ ಹೇಳಿದರು. ಅದೇ ಥರನೇ ಮಾಡಿದ್ದೀನಿ. ಮತ್ತು ಪಿಂಕ್ ಕಲರಲ್ಲಿ ಪೈಪಿಂಗ್ ಹೊಡೆದಿದ್ದೀನಿ ನಾನು ಇದಕ್ಕೆ. ಇದು ಸಹ ಸೇಮ್ ಅವ್ರದ್ದೇ ಸ್ಯಾರಿ. ಇದು ಪಿಂಕ್ ಕಲರು ದೊಡ್ಡ ಬಾರ್ಡ್ರು, ಗ್ರೀನ್ ಕಲರು ಸ್ಯಾರಿ. ಇದು ಬ್ಲೌಸ್ ಬಂದು ಪಿಂಕ್ ಕಲರಲ್ಲಿದೆ. ಡಿಸೈನು ಕಸ್ಟಮರೇ ತೋರಿಸಿದ್ರು ಇವರು. ನಾನು ಅದೇ ಥರನೇ ಮಾಡಿದ್ದೀನಿ ಡಿಸೈನಿದ್ದು. ಮತ್ತು ಹಿಂದೆ ಕಟ್ಟೋಕ್ಕೆ ಡೋರಿ ಹೇಳಿದರು ಮತ್ತು 3 ಫ್ಲವರ್ ಹೇಳಿದರು. ಅದು ಸ್ಲೀವಿಗೆ ಸ್ವಲ್ಪ ಅಲ್ಲಿ ಡ್ಯಾಮೇಜ್ ಥರ ಲೈನ್ಸ್ ಬಂದಿತ್ತು. ಅದನ್ನು ಕವರ್ ಮಾಡೋಕ್ಕೆ ಆ ಥರ ಸ್ವಲ್ಪ ಬಾರ್ಡ್ರ್ ತೆಗೆದು ಆ ಥರ ಡಿಸೈನ್ ಮಾಡಿದ್ದೀನಿ. ಬ್ಯಾಕಲ್ಲೂ ಅದೇ ಥರ ಬಾರ್ಡ್ರ್ ಹಾಕಿದ್ದೀನಿ, ಸ್ವಲ್ಪ ಚಿಕ್ಕದಾಗಿ ಹಾಕಿದ್ದೀನಿ. ಮತ್ತು ಸ್ಲೀವಲ್ಲಿ ದೊಡ್ಡದಾಗಿ ಹಾಕಿದ್ದೀನಿ, ಅಷ್ಟೇ, ಇನ್ನೇನಿಲ್ಲ. ಅದು ಒಂಥರ ಡಿಸೈನ್ ಚೆನ್ನಾಗಿ ಕಾಣಿಸ್ತು, ಪ್ಯಾಚ್ ವರ್ಕ್ ಥರ ಕಾಣಿಸ್ತಾ ಇತ್ತು ಅದು. ಇವಾಗ ನೋಡಿ ಯಾವ ಥರ ಬಟ್ಟೆ ಹೊಲಿತಾ ಇದ್ದೀನಿ ಅಂತ. ಇದು ಕಸ್ಟಮರು ಹುಡುಗಿದು ಮದುವೆ ಬಟ್ಟೆನೇ. ಇದು ಎಂಗೇಜ್ಮೆಂಟ್ಗೂ ಸಹ ಬಟ್ಟೆ ಅವ್ರು ಹೊಲಿಸ್ಕೊಂಡು ಹೋಗಿದ್ರು. ಈಗ ಮದುವೆಗೆ ಬಟ್ಟೆ ಹೊಲಿಸ್ಕೊಂಡಿದ್ದಾರೆ ನೋಡಿ. ಇದು ಸಹ ನಾನೇ ವರ್ಕ್ ಮಾಡಿರೋದು. ಇದು ಗೋಲ್ಡನ್ ಕಲರಲ್ಲಿ ಸ್ಯಾರಿ ಇದೆ ಅಂತಂದರು. ನಾನೇ ಸ್ವಲ್ಪ ಡಿಸೈನನ್ನು ಚೇಂಜ್ ಮಾಡಿ ಈ ಥರ ಮಾಡಿದ್ದೀನಿ. ಸ್ಲೀವಿಗೆ ಹಾರ್ಟ್ ಶೇಪಲ್ಲಿ ಮಾಡಿ ಅಲ್ಲೂ ಒಂದು ಫ್ಲವರ್ ಹಾಕಿ ಡಿಸೈನ್ ಮಾಡಿದ್ದೀನಿ. ಡೋರಿ ಕಟ್ಟೋಕ್ಕೆ ಹೇಳಿ ಡೋರಿ ಕಟ್ಟಿದ್ದೀನಿ. ಮತ್ತು ಫ್ರಂಟು ಬ್ಯಾಕು ಡಿಸೈನ್ ಮಾಡಿ ಸ್ಟಿಚಿಂಗ್ ಮಾಡಿದ್ದೀನಿ ನಾನು. ಇದು ಗ್ರೀನ್ ಕಲರು ಪಿಂಕ್ ಕಲರ್ ಸ್ಯಾರಿ. ಇದು ಸ್ಯಾರಿ ಎಲ್ಲ ಅವರು ಜಿಗ್ಜಾಗ್ ಮಾಡಿ ತೊಗೊಂಡೋಗ್ಬಿಟ್ರು ಅವರು. ಬ್ಲೌಸ್ ಮಾತ್ರ ನಾನೇ ಉಳಿಸ್ಕೊಂಡಿದ್ದೆ ನನಗೆ. ಇವರು 3 ಬ್ಲೌಸ್ನ ವರ್ಕ್ ಮಾಡಿಸ್ಕೊಂಡಿದ್ದಾರೆ ಅವರು. ಆಲ್ಮೋಸ್ಟ್ ಇವರು ಏನಿಲ್ಲ ಅಂದರೂ ಒಂದು 15 ವರ್ಷದಿಂದ ನನ್ನ ಹತ್ರನೇ ಬಟ್ಟೆ ಹೊಲಿಸ್ತಾರೆ. ಈಗ ಸದ್ಯಕ್ಕೆ ಅವರು ನಮ್ಮೂರಲ್ಲಿಲ್ಲ, ಖಾಲಿ ಮಾಡಿಕೊಂಡು ಬೇರೆ ಏರಿಯಾಗೆ ಹೋಗಿದ್ದಾರೆ. ಅವರು ಜಕ್ಕೂರಲ್ಲಿ ಇದ್ದಾರೆ ಅವರು. ಮನೆ ತಗೊಂಡು ಅಲ್ಲಿಗೆ ಹೋಗಿದ್ದಾರೆ. ಆದ್ರೂ ಅಲ್ಲಿಂದ ತೊಗೊಂಡು ಬಂದು ಇಲ್ಲೇ ಸ್ಟಿಚಿಂಗ್ ಮಾಡಿ ಮಾಡಿಸ್ಕೊಂಡು ತೊಗೊಂಡೋಗ್ತಾರೆ. ಅವರು ಒಂದೇ ಸತಿ ಆಲ್ಮೋಸ್ಟು ಒಂದು 6 ಬ್ಲೌಸು 5 ಬ್ಲೌಸ್ ಆ ಥರ ಹೊಲಿಸ್ಕೊಂಡು ಹೋಗ್ಬಿಟ್ರೆ 6 ತಿಂಗಳು ಆದರೆ ಬರಲ್ಲ ಈ ಕಡೆ. ಒಂದು 15 ವರ್ಷದಿಂದ ಅಂತಲೇ ಸ್ಟಿಚಿಂಗ್ ಮಾಡಿಸ್ತಾ ಇದ್ದಾರೆ ಅವರು. ಇವಾಗ ಅವ್ರ ಮಗಳ ಮದುವೆ ಇದೆ ಅನಿಸುತ್ತೆ, ಮಗಳ ಮದುವೆ. ಎಂಗೇಜ್ಮೆಂಟಿಗೆ ಅಷ್ಟು ಹೊಲಿಸ್ಕೊಂಡು ಹೋಗಿದ್ರು. ಈಗ ಮದುವೆ ಈ ತಿಂಗಳು ಕೊನೆಯಲ್ಲಿದೆ ಅವ್ರದ್ದು. ಅವರೇ ಡಿಸೈನ್ ಎಲ್ಲ ಸೆಲೆಕ್ಷನ್ ಮಾಡಿ ಇಂತಿಂಥ ಬ್ಲೌಸ್ಗೆ ಇಂತಿಂಥದ್ದು ಅಂತ ವಾಟ್ಸಪ್ಪಲ್ಲಿ ಡಿಸೈನ್ ಸಹ ಕಳಿಸ್ಬಿಟ್ಟಿದ್ರು ಅವರು. ಡಿಸೈನ್ಸ್ ಎಲ್ಲ ಅವರೇ ಕಳಿಸೋದ್ರಿಂದ ನನಗೆ ಸ್ವಲ್ಪ ಕೆಲಸ ಈಸಿ ಆಯಿತು. ನಮಗೆ ಏನಾದರೂ ಡಿಸೈನ್ಗಳು ಒಪ್ಪಿಸ್ಬಿಟ್ರೆ ಸ್ವಲ್ಪ ನಮಗೆ ತಲೆ ಕೆಟ್ಟೋಗ್ಬಿಡ್ತದೆ ನೋಡಿ. ಅವರು ಹುಡುಗಿ ತುಂಬ ಸಣ್ಣ ಇದ್ದಾಳೆ. ಚೆಸ್ಟ್ ಬಂದು 32 ಇದೆ ಅವರಿಗೆ. ಸೊಂಟ ಸುತ್ತದೆ 24 ಇದೆ. ಇದು ಏನಿಲ್ಲ, ಬೋಟ್ನೇ ಹೊಲಿಸ್ಕೊಂಡಿದ್ದಾರೆ. ಹಿಂದೆಗಡೆ ಈ ಥರ ಡಿಸೈನ್ ಬೇಕು ನನಗೆ, ಹಿಂದೆ ಕಟ್ಟೋದು ಬೇಕು ಅಂತ ಹೇಳಿದರು. ನಾನು ಅದೇ ಬಟ್ಟೆಯಲ್ಲೇ ಕಟ್ಟೋದು ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇದು ಸ್ಲೀವ್ ಬಂದು ಅವ್ರದ್ದು 9 ಇಂಚಿದೆ ಸ್ಲೀವ್ ಅವ್ರದ್ದು.
ಆಲ್ಮೋಸ್ಟ್ ಎಲ್ಲನೂ ಅವಳು 9 ಇಂಚ್ ಸ್ಲೀವ್ ಉದ್ದನೇ ಉಳಿಸ್ಕೊಂಡಿದ್ದಾರೆ, ಶಾರ್ಟ್ ಯಾವುದೂ ಉಳಿಸ್ಕೊಂಡಿಲ್ಲ. ಮತ್ತು ನೋಡಿ ಈ ಥರ ಪ್ಯಾಚ್ ವರ್ಕು ಬಾರ್ಡ್ರುಗಳು, ದೊಡ್ಡ ಬಾರ್ಡ್ರುಗಳು ಬಂದಿದ್ದರೆ ಈ ಥರ ಪ್ಯಾಚ್ ವರ್ಕ್ ಮಾಡಿಸ್ಕೊಂಡಿದ್ದಾಳೆ. ಫ್ರಂಟು ಬ್ಯಾಕು ಮತ್ತು ಸ್ಲೀವ್ಗೆ ಸ್ಲೀವ್ ಬಾರ್ಡ್ರು ತೆಗೆದು ನೆಕ್ ಡಿಸೈನ್ ಮಾಡಿದ್ದೀನಿ, ಬ್ಯಾಕ್ ಬಾರ್ಡ್ರು ತೆಗೆದು ಸ್ಲೀವ್ಗೆ ಹಾಕಿದ್ದೀನಿ ಅಷ್ಟೇ. ಇದು ಡಿಸೈನ್ಗಳೆಲ್ಲ ತುಂಬ ಚೆನ್ನಾಗಿ ಬರ್ತಾಯಿತ್ತು ನೋಡಿ. ಇವಾಗ ಇದನ್ನು ಸಹ ಹೌದೇ, ಇದು ಡ್ರೆಸ್. ಇದು ಸ್ಯಾರೀಲಿ ನನಗೆ ಇದೇ ಥರ ಡಿಸೈನ್ ಮಾಡಿಕೊಡಿ ಅಂತ ಹೇಳಿದರು. ನಾನು ಅದು ಸೆರಗು ಬಟ್ಟೆಯಲ್ಲಿ ಆ ಥರ ಇತ್ತು, ಅದು ನಾನು ಆ ಥರ ಡಿಸೈನ್ ಮಾಡಿದ್ದೀನಿ. ಅದು ಅವರಿಗೆ ಇದೇ ಥರ ಡಿಸೈನು ತೋರಿಸಿದ್ಲು, ಡಿಸೈನ್ ನನಗೆ ಈ ಥರನೇ ಬೇಕು ಅಂತ. ಪ್ಯಾಂಟು ಸಹ ಇದೇ ಥರನೇ ಬೇಕು ಅಂತ ತೋರಿಸಿದ್ರು, ನಾನು ಅದೇ ಥರನೇ ಮಾಡಿದ್ದೀನಿ ನೋಡಿ. ಇದು ಸ್ಯಾರಿಯಲ್ಲಿ ಮಾಡಿರೋದು, ಅವ್ರ ತಾಯಿಯವ್ರ ಸ್ಯಾರಿಯಲ್ಲಿ ಅನಿಸುತ್ತೆ. ಇನ್ನೊಂದು 2 ಗೌನ್ ಉಳಿದಿದ್ದೀನಿ. ಇದು ಶಾರ್ಟ್ ಗೌನ್, ಅಂದರೆ ಅವ್ರದ್ದು ಉದ್ದ ಬಂದು 53 ಇದ್ದರೆ ಅದರಲ್ಲಿ ಅವ್ರಿಗೆ ಮಂಡಿ ಕಾಲು ಕಾಣಬೇಕು ಅಂತಂದರು, ಅದಕ್ಕೆ 45 ಇಂಚ್ ಉದ್ದ ಹೊಲ್ದಿದ್ದೀನಿ. ಈ ಥರ ಇದು ಡಬಲ್ ಲೇಯರ್ ಬರುತ್ತೆ, ಕೆಳಗಡೆ ಒಂದು ಲೇಯರ್ ಬರುತ್ತೆ ಮತ್ತು ಮೇಲ್ಗಡೆ ಒಂದು ಲೇಯರ್ ಬರುತ್ತೆ. ಪ್ರಿನ್ಸಸ್ ಕಟ್ ಹೊಲ್ದಿದ್ದೀನಿ. ಇದಕ್ಕೆ ಹಿಂದೆ ಕಟ್ಟೋಕ್ಕೆ ಡೋರಿ ಹಾಕಿದ್ದೀನಿ ನಾನು ಇದನ್ನು. ಮತ್ತು ಇನ್ನೊಂದು ಮಿಡ್ಡಿನೂ ಸ್ಕರ್ಟ್ ಹೊಲಿಸ್ಕೊಂಡಿದ್ದಾರೆ ಅವರು ನೋಡಿ. ಇದು ಆರೆಂಜ್ ಕಲರ್, ಕನಕಾಂಬರ ಕಲರ್ದು ಮಿಡ್ಡಿ. ಇದಕ್ಕೆ ಈ ಥರ ಕಾಂಬಿನೇಷನ್ನು ಬಟ್ಟೆ ಸಹ ಅವರೆಲ್ಲ ತಂದುಕೊಟ್ಟು ಡಿಸೈನ್ ನನಗೆ ಈ ಥರನೇ ಬೇಕು ಅಂತ ಹೇಳಿದರು. ಆಲ್ಮೋಸ್ಟ್ ಎಲ್ಲ ಪ್ರಿನ್ಸಸ್ ಕಟ್ ಬ್ಲೌಸು ಹೊಲಿಸ್ಕೊಂಡಿದ್ದಾರೆ ಅವರು. ಸ್ಲೀವ್ ಅವರಿಗೆ 15 ಇಂಚು ಮೊಣಕೈ ಇಂಚು ಬರುತ್ತೆ, ಮತ್ತು ಹಿಂದೆಗಡೆ ಮಾತ್ರ ಈ ಥರ ಕಟ್ಟೋದು ಹೇಳಿದರು ಡಿಸೈನ್. ಇದು ತುಂಬ ಚೆನ್ನಾಗಿ ಬಂತು ಡಿಸೈನ್ಸ್ಗಳು, ಮತ್ತು ಎಲ್ಲ ಇದು ಕಲರ್ ಕಾಂಬಿನೇಷನು ತುಂಬ ಚೆನ್ನಾಗಿದೆ ಇದು. ಮತ್ತು ಇದೊಂದು ಅವ್ರದ್ದು ತಾಯಿಯವ್ರ ಬ್ಲೌಸ್. ಇದು ಅವ್ರು ಈ ಥರನೇ ಡಿಸೈನ್ ಬೇಕು ಅಂತ ಕಳಿಸಿದ್ರು ಅವರು. ಮುಂದೆಗಡೆಯಿಂದ ಫ್ರಂಟಲ್ಲಿ ಪೈಪಿಂಗ್ ಕೊಡ್ತಿದ್ದೀನಿ. ಅವ್ರು ಆಲ್ಮೋಸ್ಟ್ ಎಲ್ಲ ಬ್ಲೌಸುಗಳಿಗೂ ಬಫ್ಫು ಒಂದೇ ಸ್ಟ್ರೈಟ್ ಬಫ್ಫು ಒಂದು 4 ಲೇಯರ್ ಬರೋ ಥರ ಇಕ್ಕಿಸ್ಕೊತಾರೆ. ಮತ್ತು ಈ ಥರ ಡಿಸೈನು ಸಹ ಅವರೇ ಹೇಳಿದರು ನನಗೆ ಈ ಥರ ಡಿಸೈನ್ ಮಾಡಿಕೊಡಿ ಅಂತ. ಡಿಸೈನ್ ಮಾಡಿ ಸ್ಟೋನ್ಲೆಸ್ ಎಲ್ಲ ಹಾಕಿದ್ದೀನಿ. ಇದು ನಾನು ಸಪ್ರೇಟ್ ಪೀಸ್ ತೊಗೊಂಡು ಬಂದು ಅವ್ರಿಗೆ ಸೀರೆಯಲ್ಲಿ ಬೇಡ ಅಂತಂದರು. ನಾನು ಸಪ್ರೇಟ್ ಪೀಸು ಸಿಲ್ಕ್ ಬಟ್ಟೆಯಲ್ಲಿ ತೊಗೊಂಡು ಬಂದು ಸ್ಟಿಚಿಂಗ್ ಮಾಡಿದ್ದೀನಿ. ಇದು ಫ್ರಂಟು ಅಲ್ಲಿ ಪೈಪಿಂಗ್ ಹೊಡೆದಿದ್ದೀನಿ ಅದೇ ಕಲರಲ್ಲಿ. ಮತ್ತು ಇದು ಒಂದು ಗೌನ್ ಹೊಲಿಸ್ಕೊಂಡಿದ್ರು ಅವರು, ಕ್ರಾಪ್ ಟಾಪ್ ಥರ, ಅದರಲ್ಲಿ ಬಟ್ಟೆ ಮಿಕ್ಕಿತ್ತು, ಅದರಲ್ಲಿ ಒಂದು ಬ್ಲೌಸ್ ಹೊಲ್ದಿದ್ದೀನಿ. ಮತ್ತು ನೋಡಿ ಇದು ಡಿಸೈನು ಅವರೇ ಕಳಿಸಿದ್ರು. ಹಿಂದೆ ಬಾಕ್ಸ್ ಶೇಪ್ ಇಟ್ಟು ಈ ಥರ ಪಟ್ಟಿ ಹೊಲ್ಕೊಡಿ ಅಂತ ಹೇಳಿದರು. ಫ್ರಂಟಲ್ಲಿ ಗೋಲ್ಡ್ ಕಲರಲ್ಲಿ ಪೈಪಿಂಗ್ ಮಾಡಿದ್ದೀನಿ. ಸ್ಲೀವಿಗೆ ಎಲ್ಲ ಆಲ್ಮೋಸ್ಟ್ ಅವರೆಲ್ಲ ಸ್ಲೀವ್ಗೂ ಬಫ್ ಇಕ್ಕಿಸ್ಕೊಂಡಿದ್ದಾರೆ. ಇದು ನನಗೆ ಡಿಸೈನು ಇದು ನೀವೇ ಯಾವುದಾದ್ರು ಡಿಸೈನ್ ಇಡಿ ಅಂತ ಹೇಳಿದರು. ಅದು ಸೀರೆಯಲ್ಲಿ ಸ್ವಲ್ಪ ಪ್ಲೈನ್ ಬಟ್ಟೆ ಮಿಕ್ಕಿತ್ತು, ಅದರಲ್ಲಿ ನಾನು ಈ ಥರ ಡಿಸೈನ್ ಮಾಡಿದ್ದೀನಿ. ಅವರು ಆಲ್ಮೋಸ್ಟ್ ಎಲ್ಲ ಬ್ಲೌಸುಗಳಿಗೂ ಹಿಂದೆ ಡೋರಿ ಹಾಕಿಸ್ಕೊಂಡಿದ್ದಾರೆ ಅವರು. ಮತ್ತು ಇದು ಪಿಂಕ್ ಕಲರು, ನಾನು ಬಾರ್ಡ್ರ್ ಮಿಕ್ಕಿತ್ತು ಸ್ಲೀವ್ದು ಅಂದ್ಬಿಟ್ಟು ಹಿಂದೆಗಡೆ ಆ ಥರ ಡಿಸೈನ್ ಮಾಡಿದ್ದೀನಿ. ಹಿಂದೆ ಕಟ್ಟಕ್ಕೆ ಡೋರಿ ಹೊಲಿದ್ದೀನಿ. ಇದು ಒಳಗಡೆ ಒಂದು ಸ್ಲೀವ್ ಬರುತ್ತೆ. ಇದನ್ನು ಸಪ್ರೇಟು ಸಿಲ್ಕ್ ಬಟ್ಟೆ ತೊಗೊಂಡು ಬಂದು ಹೊಲಿದು ಅದ್ರ ಮೇಲೆ ಬ್ಲೌಸ್ ಪೀಸ್ನ ಈ ಥರ ಡಿಸೈನ್ ಮಾಡಿದ್ದೀನಿ. ಮತ್ತು ಲೇಸ್ ಹಾಕಿದ್ದೀನಿ ನಾನಿದು. ಸ್ವಲ್ಪ ತೋಳು ದಪ್ಪ ಇರೋದ್ರಿಂದ ಅದು ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಾ ಇತ್ತು, ಹಾಕ್ಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ ಅದು. ಇನ್ನು ಬೇರೆಯವ್ರದ್ದು ಇದೆ ಅನಿಸುತ್ತೆ, 2-3 ಬ್ಲೌಸ್ ಅನಿಸುತ್ತೆ. ಇದನ್ನು ಸಹ ನಾನು ಬೇರೆಯವ್ರದ್ದು ವರ್ಕ್ ಮಾಡಿ ಸ್ಟಿಚಿಂಗ್ ಮಾಡಿಟ್ಟಿದ್ದೀನಿ ನೋಡಿ. ಬ್ಯಾಕಲ್ಲಿ ಆ ಥರ ಬರುತ್ತೆ, ಫ್ರಂಟಲ್ಲಿ ಈ ಥರ ಬರುತ್ತೆ. ಸ್ಲೀವಿಗೆ ಒಂದು ದೊಡ್ಡ ಲೀಫ್ ಥರ ಡಿಸೈನ್ ಮಾಡಿದ್ದೀನಿ ನಾನೇ. ಬೇರೆ ಏನು ಡಿಸೈನ್ ಮಾಡೋಣ ಅಂದ್ಬಿಟ್ಟು ನೋಡಿ, ಈ ಥರ ಲೀಫ್ ನಾನು ದೊಡ್ಡದಾಗಿ ಮಾಡಿದ್ದೀನಿ ನಾನು, ಆ ಥರ ಡಿಸೈನ್ ಮಾಡಿದ್ದೀನಿ ನಾನು. ಅದು ನೆಕ್ಕಲ್ಲಿ ಸ್ಲೀವ್ ನೋಡಿ, ಇದೊಂಥರ ಡಿಸೈನ್. ಇದು ಫ್ಲವರ್ ಡಿಸೈನ್ ಬಂದಿದೆ, ಲೈಟು ಲೆಮನ್ ಕಲರಲ್ಲಿ ಡಿಸೈನ್ ಮಾಡಿದ್ದೀನಿ. ಸ್ಯಾರಿ ಬಂದು ಇದೇ ಕಲರ್ ಇದೆ, ಅದಕ್ಕೆ ಅದೇ ಕಲರಲ್ಲೇ ಮಾಡಿದ್ದೀನಿ. ಇನ್ನೊಂದು ಪ್ಯಾಚರ್ ಬ್ಲೌಸು. ಇದು ಸೇಮ್ 3 ಬ್ಲೌಸು ಒಬ್ಬರದೇ. ಇದು ಡಿಸೈನ್ ನನಗೆ ಹೇಳಿದರು ಅವರು. ಆಲ್ಮೋಸ್ಟ್ ಎಲ್ಲ ನನಗೆ ಒಪ್ಪಿಸ್ಬಿಡ್ತಾರೆ, ನೀವೇ ಮಾಡಿ ಕೊಟ್ಬಿಡಿ ಅಂತ. ನಾನು ಅವಾಗ ಹೊಸ ಡಿಸೈನ್ ಯಾವ್ದಾದ್ರು ಸ್ವಲ್ಪ ಟ್ರೈ ಮಾಡ್ತಾ ಇರ್ತೀನಿ ನಾನು. ನೋಡಿ, ಈ ಥರ ಪಫ್ ಸ್ಲೀವ್ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಬರ್ತಾಯಿದೆ ಡಿಸೈನ್ ಇದು. ಮತ್ತು ನೋಡಿ, ಎಲ್ಲ ಬ್ಲೌಸುಗಳು ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾವ ಥರ ಬರ್ತಾಯಿದೆ ವಿಡಿಯೋ ಅನ್ನೋದು ನನಗೆ ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.